ಬಿಗ್ ಬಾಸ್ ರನ್ನರ್ ಅಪ್ ಆದ ರಕ್ಷಿತ್ ಶೆಟ್ಟಿ ಅವ್ರದ್ದು ಫೇಮಸ್ ಬಂಗಡೆ ಪುಳಿ ಮುಂಚಿ. ಇದು ಹೇಗೆ ಮಾಡೋದನ್ನು ನೋಡ್ಕೊಂಡು ಬರೋಣ ಬನ್ನಿ. ಈಗ ಮೆಣಸು ಹಾಕ್ಕೊಳ್ತಿದ್ದೇನೆ. ಒಂದು 20ರಿಂದ 25 ಮೆಣಸು ಹಾಕ್ಕೊಳ್ಳಿ. ನಿಮ್ಮ ಖಾರ ಸ್ವಲ್ಪ ಜಾಸ್ತಿ, ಮಸಾಲೆ ಸ್ವಲ್ಪ ಜಾಸ್ತಿ ಬೇಕಾದರೆ ಮತ್ತು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಆಮೇಲೆ ಜೀರಿಗೆ ಒಂದು ಚಿಟಿಕೆ ಓಮ ಅಂದರೆ ಅಜ್ವಾಯಿನ್ ಕಾಳು ಒಂದು ಚಿಟಿಕೆ. ಆಮೇಲೆ ಒಂದು ಚಿಟಿಕೆ ಮೆತ್ತೆ, ಮತ್ತೊಂದು ಅರ್ಧ ಚಮಚ ಕಾಳುಮೆಣಸು ಪೆಪ್ಪರ್, ಮತ್ತು ಒಂದು 2.5 ಚಮಚ ಕೊತ್ತಂಬರಿ ಕಾಳು, ಮತ್ತು ಸ್ವಲ್ಪ ಹುಳಿ. ಇದೀಗೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು. ಮಸಾಲೆ ಎಲ್ಲ ತೆಗೆದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳುವ. ಈಗ ಒಂದು ಚಮಚ, ಸಣ್ಣ ಚಮಚದಲ್ಲಿ 1 ಚಮಚ ತಕ್ಕೊಳ್ಳಿ ಅರಿಶಿನ ಹುಡಿ ಹಾಕ್ತಿದ್ದೇನೆ. ಇದು ನೀವು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಬೇಕು. ಸ್ವಲ್ಪ ನೀರು ಹಾಕ್ಕೊಳ್ಳುವ. ಈಗ ಸ್ವಲ್ಪ ನೀರು ಹಾಕ್ತಿದ್ದೇನೆ, ಜಾಸ್ತಿ ಹಾಕ್ಕೊಳ್ಬೇಡಿ, ಸ್ವಲ್ಪ ಹಾಕ್ಕೊಳ್ಳಿ. ಆಮೇಲೆ ಒಂದು ಸಲ ರುಬ್ಕೊಂಡ್ರ ಮೇಲೆ ಮತ್ತೊಂದು ಸಲ ಹಾಕ್ಕೊಳ್ಬೋದು ನೀರು. ಈಗ ಸ್ವಲ್ಪ ರುಬ್ಬಿ ಆಯಿತು. ಇವಾಗ ಮತ್ತೊಂದು ಸ್ವಲ್ಪ ನೀರು ಹಾಕ್ಕೊಳ್ಳುವ. ಈಗ ಮತ್ತೊಂದು ಸ್ವಲ್ಪ ರುಬ್ಕೊಳ್ಬೇಕು. ಇವಾಗ ಸ್ವಲ್ಪ ರುಬ್ಬಿ ಆಯಿತು. ಇವಾಗ ಒಂದು ಅರ್ಧ ನೀರುಳ್ಳಿ ಹಾಕ್ತಿದ್ದೇನೆ. ಆಮೇಲೆ ಒಂದು 2 ಬೆಳ್ಳುಳ್ಳಿ ಹಾಕ್ತಿದ್ದೇನೆ. ಹಾಕ್ಕೊಂಡು ಸ್ವಲ್ಪ ರುಬ್ಕೊಳ್ಬೇಕು. ಇವಾಗ ನೈಸಾಗಿ ರುಬ್ಕೊಂಡಾಯಿತು. ಇಷ್ಟು ನೈಸ್ ಆಗಬೇಕು. ನೀರು ಮಾತ್ರ ಜಾಸ್ತಿ ಹಾಕ್ಕೊಳ್ಬೇಡಿ, ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಬೇಕು. ಇಷ್ಟು ದಪ್ಪ ಇರಬೇಕಿದೆ. ಈಗ ಒಂದು ಮಣ್ಣಿನ ಪಾತ್ರೆ ಇಟ್ಟಿದ್ದೇನೆ. ಅದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳುವ, ತೆಂಗಿನ ಎಣ್ಣೆ. ಒಂದು 2ರಿಂದ 3 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಈಗ ಎಣ್ಣೆ ಬಿಸಿ ಆಯಿತು. ಗ್ಯಾಸ್ ಸ್ವಲ್ಪ ಸ್ಲೋ ಮಾಡ್ಕೊಳ್ಳಿ, ಫಾಸ್ಟ್ ಇಡಬೇಡಿ. ಈಗ ಸಾಸಿವೆ ಹಾಕ್ತಿದ್ದೇನೆ ಒಂದು ಅರ್ಧ ಚಮಚ. ಆಮೇಲೆ ಕರಿಬೇವು ಹಾಕ್ತಿದ್ದೇನೆ. ಚೆನ್ನಾಗಿ ಕ್ಲೀನ್ ಮಾಡಿ ತೊಳ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ ಒಂದು ಅರ್ಧ ನೀರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಹಾಕ್ತೇನೆ. ಇವಾಗ ಚೆನ್ನಾಗಿ ಫ್ರೈ ಮಾಡಬೇಕಿದು. ಈಗ ರುಬ್ಬಿಟ್ಟ ಮಸಾಲೆ ಹಾಕ್ತಿದ್ದೇನೆ. ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ಈಗ ಮಿಕ್ಸಿ ಜಾರ್ ತೊಳೆದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಜಾಸ್ತಿ ನೀರು ಬೇಡ, ಸ್ವಲ್ಪ ಸಾಕು. ತೆಳು ಮಾಡಬಾರ್ದು, ಸ್ವಲ್ಪ ದಪ್ಪ ಇರಬೇಕು. ಇನ್ನೊಂದು ಚೂರು ನೀರು ಹಾಕ್ತೇನೆ. ಮಸಾಲೆ ಎಷ್ಟು ದಪ್ಪ ಇರಬೇಕು, ಜಾಸ್ತಿ ತೆಳು ಮಾಡಬಾರ್ದು. ಈಗ ಇದು ಮೀಡಿಯಮ್ ಉರಿಯಲ್ಲಿ ಕುದಿಬೇಕು ಚೆನ್ನಾಗಿ. ಈಗ ಉಪ್ಪು ಹಾಕ್ತಿದ್ದೇನೆ. 1 ಚಮಚ ಉಪ್ಪು ತಗೊಂಡಿದ್ದೇನೆ. ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಚೆನ್ನಾಗಿ ಕುದೀಲಿ. ಈಗ ಮುಚ್ಚಿಡ್ತೇನೆ. ಈಗ ಮಸಾಲೆ ಚೆನ್ನಾಗಿ ಕುದೀತಾ ಇದೆ. ಈಗ ಚೆನ್ನಾಗಿ ಕ್ಲೀನ್ ಮಾಡಿಟ್ಟು ಮೀನು ಹಾಕ್ತೇನೆ, ಬಂಗಡಿ ಮೀನು. ಬಂಗಡಿ ಮೀನು ಹಾಕಿ ಚೆನ್ನಾಗಿ ಕುದಿಬೇಕದು. ಒಂದು 5ರಿಂದ 10 ನಿಮಿಷ ಕುದಿಸಿ ಚೆನ್ನಾಗಿ. ಮೀನು ಹಾಕಿದ್ರ ಮೇಲೆ ಫಸ್ಟಿಗೆ ಒಂದು 10 ನಿಮಿಷ ಕುದಿಬೇಕು. ಆಮೇಲೆ ಮೀನು ಹಾಕಿದ್ರ ಮೇಲೆ ಒಂದು 10 ನಿಮಿಷ ಕುದಿಬೇಕು. ಈಗ ಚೆನ್ನಾಗಿ ಕುದಿ ಬರಲಿ ಇದು. ಈಗ ಮೀನು ಹಾಕಿ ಒಂದು 10 ನಿಮಿಷ ಚೆನ್ನಾಗಿ ಕುದ್ದಿದೆ. ಗ್ಯಾಸ್ ಬಂದ್ ಮಾಡುವ. ಟೋಟಲ್ ಒಂದು 20 ನಿಮಿಷ ಕುದಿಸ್ಬೇಕು. ಮಸಾಲೆ ಒಂದು 10 ನಿಮಿಷ ಕುದಿಸ್ಬೇಕು, ಮತ್ತು ಮೀನು ಹಾಕಿ ಒಂದು 10 ನಿಮಿಷ ಕುದಿಸ್ಬೇಕು. ಈಗ 10 ನಿಮಿಷ ಆಗಿದೆ. ಗ್ಯಾಸ್ ಬಂದ್ ಮಾಡ್ತೇನೆ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಒಂದು ಸಬ್ಸ್ಕ್ರೈಬ್ ಮಾಡಿ.